ಪರಕ ಪರಕ ಓ ಪರಕ ಓ ಪದ್ದಿ ಎಷ್ಟ್ ದಿನ ಆಗೋಗ್ಬಿಡ್ತಮ್ಮಿ ನಿಮ್ಮನ್ನ ಎಲ್ಲಾನು ನೋಡಿ ಮಾತಾಡ್ಸಿ ಬರ್ರಿ ಬರ್ರಿ ಕುಂತ್ಕೊ ಬರ್ರಿ ಏನ್ ಸಮಾಚಾರ ಇಷ್ಟ ದೂರ ಹುಡಿಕೊಂಬಿಟ್ಟು ಬಂದ್ಬಿಟ್ಟಿದ್ರಲ್ಲ ಏನ್ ಇಸ್ಯ ಅವಾಗ ಇವಳು ವಿಷಯಕ್ಕೆ ಬಂದಿದ್ದಲ್ವೇ ಪ್ರೇಮಿ ವಿಷಯಕ್ಕೆ ಆಮೇಕಿನ್ ಮಂತಕ್ಕೆ ಬರ್ಲಿಲ್ಲ ಅಯ್ಯೋ ಅಕ್ಕ ನಾವೇನೇ ಬ್ಯುಸಿ ಆಗೋಗ್ಬಿಟ್ವಿ ಕಣಕ್ಕ ಆ ಕೆಲಸ ಈ ಕೆಲಸ ಏನು ಹೊಸಿನ ಕೆಲಸನ ಮನೆಯಾಗೆ ಬಿಸ್ನೆಸ್ ಅನ್ಕೊಂಡು ಫುಲ್ಲು ಕೆಲಸ ಕಣಕ್ಕ ನಮ್ಗಂತೂ ಸಾಕಾಗೋಯ್ತದೆ ಕೆಲಸ ಮಾತ್ರನುವೆ ಯವ್ವ ಅದಕ್ಕೆ ನಿಮ್ಮನ್ನ ಹಂಗೆ ಮಾತಾಡ್ಸ್ಕೊಂಡು ಹೋಗನಿ ಅಂತ ಬಂದಿ ಅಕ್ಕ ನಮ್ಮ ಅತ್ತೆನ ಎಲೆಕ್ಷನ್ಗೆ ನಿಲ್ಲಿಸ್ಬಿಟ್ಟಿದ್ದೀನಿ ಪರಕ್ಕ ದಯವಿಟ್ಟು ನಿಮ್ಮ ಇಡೀ ಮನೆ ಓಟ್ ಎಲ್ಲನೂ ನಮ್ಮ ಅತ್ತೆಗೆ ಹಾಕ್ಬೇಕು ಅಯ್ಯೋ ಪೊದ್ದು ಇದೇನಿನ್ನು ಎಲೆಕ್ಷನ್ಗಿನ್ನೂ ಇನ್ನು 2 ತಿಂಗಳು ಎಷ್ಟೋ ಐತೆ 3 ತಿಂಗಳು ನೀನು ಆಗ್ಲೇನೇ ಶುರು ಮಾಡ್ಕೊಂಬಿಟ್ಟೆ ಓಟುಗಳು ಕೇಳಕ್ಕೆ ನಮ್ಮ ಜನ ನಾಳೆ ಐತೆ ನಂಗೆ ಕೇಳಿದ್ರೆ ನೀನು ಹಾಕೋದು ಕಷ್ಟ ನೀನೊಂದು ತಿಂಗಳು ಮುಂಚೆ ಕೇಳಿದ್ರೆ ಹೆಂಗೆ ಹೇಳು ನಿಮ್ಮ ಅತ್ತೆನ ಯಾಕೆ ನಿಲ್ಸಕ್ಕೋದೆ ಎಲೆಕ್ಷನ್ಗೆ ಗೆಲ್ಲಕ್ಕಾಯ್ತದೆ ಅಂತ ಅನ್ಕೊಂಬಿಟ್ಟ ಆ ಬೋದ್ರಮ್ಮನ ಮುಂದೆ ಇದೇನಕ್ಕ ನೀನು ಹಿಂಗೆ ಅಂದ್ಬಿಟ್ರೆ ಹಂಗಕ್ಕ ನೀನು ನಾವು ಈಗ್ಲಿಂದನೇ ಶುರು ಮಾಡ್ಕೊಳ್ಳೋಣ ಓಟ್ ಕೇಳಕ್ಕೆ ಕೇಳಿ 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 ನಮ್ಮ ಜನಗಳಿಗೆ ಬಲವಂತ ಮಾಡಿದ್ರೆ ಹೆಂಗೊಂದ್ವೆ ನಮ್ಮ ಜನ ಆಗ್ತಾರೆ ಅಂತ ಅನ್ಕೊಂಡೆ ನಾನು ನೋಡು ಈ ಊರಾಗೆ ಇಬ್ರವ್ರೆ ಪಾಟೀಲಪ್ಪನವರು ಗೌಡ್ರು ಎಲ್ಲನೂ ಅವರು ಅವ್ರವ್ರವೇ ಗುಂಪುಗಳೆಲ್ಲ ಅವೆ ಅವ್ರ ಮನೆ ಕೆಲಸದವರು ತೋಟದ ಕೆಲಸದವರು ಅವರು ಇವರು ಅಂತ ಬೇಜಾನ್ ಜನ ಅವ್ರೆ ಅವ್ರವರು ಅನ್ಕರಣೆ ಅವರು ಯಾರಿಗೆ ಓಟ್ ಹಾಕು ಅಂತಂದರೆ ಅವ್ರಿಗೇನೇ ನಮ್ಮ ಜನ ಶಾನೆ ಓಟ್ ಹಾಕೋದು ಈ ಭದ್ರಮ್ಮ ಏನು ಮಾಡ್ಕೊಂಡವಳೆ ಅವರಿಬ್ಬರನ್ನೂ ಕ್ಯಾಚ್ ಹಾಕೊಂಬಿಟ್ಟವಳೆ ಅವ್ರಿಬ್ರಿಗದು ಏನು ಕಾಸು ಕೊಡ್ತಾಳೋ ಏನು ಕೊಡ್ತಾಳೋ ನಾ ಕಾಣೆ ಕ್ಯಾಚ್ ಹಾಕೊಂಬಿಟ್ಟು ಎಲ್ಲನೂ ಓಟ್ ಎಲ್ಲನೂ ಅವಳಿಗೆ ಹಾಕೊಳ್ಳಂಗೆ ಮಾಡ್ಕೊತಾಳೆ ನೀನು ಎಷ್ಟು ಪ್ರಯತ್ನ ಪಟ್ರು ನಿಮ್ಮ ಅತ್ತೆನ ಎಲೆಕ್ಷನ್ನಾಗ ಗೆಲ್ಸೋದಂತೂ ಡೌಟೇ ಇದೇನ್ ಪಾರಕ್ಕ ಹಿಂಗಂದ್ಬಿಟ್ಟೆ ಹಂಗಾರೆ ನಾವು ಇಡೀ ವಂಶ ಎಲ್ಲ ಹೋಗ್ಬಿಟ್ಟು ಭದ್ರಮ್ಮನ ಕಾಲಿಡ್ಕೋಬೇಕಾಯ್ತದೆ ಭಾಳ ಪ್ರಯತ್ನ ಮಾಡ್ತಾ ಇವ್ನಿ ಎಲೆಕ್ಷನ್ನಾಗ ಗೆಲ್ಬೇಕು ಅಂತ ನನ್ನ ಬಿಸಿನೆಸ್ನ ಪಕ್ಕಕ್ಕೆ ಇಕ್ಬಿಟ್ಟು ಕೆಲಸ ಮಾಡ್ತೀವಿ ಪಾರಕ್ಕ ಅರ್ಥ ಮಾಡ್ಕ ನೀನು ಈಗ ಗೆಲ್ಲಕ್ಕಿಲ್ಲ ಅಂತ ಖಂಡಿತವಾಗಿ ಹೇಳ್ಬಿಟ್ಟಲ್ಲ ಪದು ಎಲೆಕ್ಷನ್ನಾಗ ಗೆಲ್ಬೇಕು ಅಂತ ಅಂದ್ರೆ ಎಣ್ಣೆ ಎಣ್ಣೆ ಹಂಚ್ಬೇಕು ಆವಾಗ ಎಲೆಕ್ಷನ್ನಾಗ ಗೆಲ್ತೀಯ ನಮ್ ಕುಡಕ್ರ ಸಂಘದ ಹೋಟೆಲ್ ನಿಂಗೆ ಏನು ಎಣ್ಣೆ ಎಲ್ಲ ಕುಡಿಸ್ಬೇಕಾ ರೀ ನಿಮ್ಮ ಶುರು ಆಯ್ತಾ ಕತೆ ಯಪ್ಪ ನನಗೂ ಏಳಿ 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 ನನ್ನ ಜನುಮಕ್ಕೆ ಸಾಕಾಗೋಯ್ತು ಕುಡಿಬೇಡ 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 ಅಂತ ಕುಡಿಯಕ್ಕೆ ಅಂತಾನೇ ಹುಟ್ಟುಬಿಟ್ಟಿದೀಗ ಅಂತ ಅನ್ನಿಸ್ತದೆ ಅಲ್ಲಡು ಓಟ್ ಹಾಕಕ್ಕೆ ಎಣ್ಣೆ ಕೇಳ್ತಿರೋದು ಹಂಗೆಲ್ಲ ದುಡ್ಡು ಕಾಸು ಕೊಟ್ಬಿಟ್ಟು ಹಂಗೆಲ್ಲ ಹಾಕ್ಸಂಗಿಲ್ಲ ಅಂತ ಗೊತ್ತಿಲ್ವೇನೋ ಸುಮ್ಕಿರ್ರಿ ಲೇ ಪಾರಿ ಯಾ ನನ್ನ ಮಗ ಹೇಳಿದ್ದೆ ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಸರಿನಪ್ಪ ಯಾ ನನ್ನ ಮಗ ಕೊಡ್ತಾ ಇಲ್ಲ ನೀನೇ ಹೇಳ್ಬಿಡು ನೀನೇನೇನಿಯಾ ಅಯ್ಯಯ್ಯೋ ನಮ್ಮ ಮಾವಯ್ಯ ಅಷ್ಟೊಂದು ಕಾಸು ಕೊಡಕ್ಕಿಲ್ವೇ ನೋಡು ನಮ್ ಕುಡುಕ ಸಂಘದ ಅಧ್ಯಕ್ಷ ನಾನೇ ಕುಡುಕರ ಸಂಘದ ಮೇನ್ ದೊಡ್ಡ ಮನಸ್ಸಿಯ ನಾನೇ ನಿಮಗೆಲ್ಲ ನಮ್ ಕುಡುಕರೆಲ್ಲ ಓಟ್ ಹಾಕ್ಬೇಕು ಅಂದ್ರೆ ಪಿಕ್ಸ್ ಎಣ್ಣೆ ಪಿಕ್ಸ್ ಎಣ್ಣೆ ನಿಮ್ದು ಊಟ ನಮ್ದು ಎಣ್ಣೆ ನಿಮ್ದು ಊಟ ನಮ್ದು ಪಾರಕ್ಕ ಹಂಗಾರೆ ನಾಳೆ ಮತ್ತೆ ತೋಪೆ ಇವನ್ ಮಾತೇನ್ ಕೇಳ್ತೀಯ ಸುಮ್ಕಿರು ನೋಡು ಇವ್ ನಿಂಗೇನೆ ಕುಡ್ದು ಕುಡ್ದು ಹಂಗ ಆಡ್ತಾನೆ ಓಟ್ ಬೇಕಾದ್ರೆ ಕೊಡಿಸ್ಲೇಬೇಕು ನೋಡ್ಬೋದು ನಿನ್ಸ್ಬಿಟ್ಟಿದೀಗ ನೋಡು ನೀವು ಗೆಲ್ಬೇಕು ಅಂದ್ರೆ ಶಾನೆ ಕಷ್ಟಪಡ್ಬೇಕು 15 ವರ್ಷ ಗೆದ್ದಿರೋರ್ನ ಸೋಲ್ಸೋದು ಅಂತಂದ್ರೆ ಸಾಮಾನ್ಯದ ಮಾತಾ ನೀನು ಎಲ್ಲರೂ ಸಹಾಯನೂ ತಗೋಬೇಕು ಕಷ್ಟಪಡಬೇಕು ಎಲ್ಲನೂ ಮಾಡಬೇಕು ಅವರು ಇವ್ರತಾಗ ಎಲ್ಲನೂ ಏನೋ ಮರ್ಯಾದಿನಾಗ ಹೋಗಿ ಓಟ್ ಕೇಳಿ ಮಾಡಿ ಎಲ್ಲನೂ ಮಾಡ್ಬೇಕು ನೀನು ಅವಾಗೇನೇ ಹಾಕೋದು ಒಳ್ಳೆ ಕೆಲಸಗಳು ಮಾಡಬೇಕು ಒಳ್ಳೆ ಕೆಲಸ ನಾವು ಯಾವಾಗೂ ಮಾಡ್ತಾನೆ ಇರ್ತೀವಿ ಆದರೆ ಓಟ್ ಹಾಕ್ತಾರೋ ಇಲ್ವೋ ಅದೇ ಅನುಮಾನ ಅದು ಚಾಲೆಂಜ್ ಬೇರೆ ಹಾಕ್ಬಿಟ್ಟವಳೆ ಈ ಮನೆಹಳ್ಳಿ ಪದ್ದಿ ಬಿಲ್ಡಪ್ ತಗೊಳಕ್ಕೆ ಓಪನ್ ಚಾಲೆಂಜ್ ಹಾಕ್ಬಿಟ್ಟವಳೆ ಅಯ್ಯೋ ಪಾರಕ್ಕ ಈಗಲಿಂದನೇ ಶುರು ಮಾಡ್ಕೊತೀನಿ ಓಟ್ ಕೇಳಕ್ಕೆ ಅವಳಿಗಿನ್ನ ಶಾನೆ ತಗೋಬೇಕಲ್ಲ ಅದಕ್ಕೇನೆ ಅಕ್ಕ ನಿನ್ನ ಕೈ ಮುಗಿದೀನಿ ಕಣಕ್ಕ ನಿಂದು ನಿನ್ನ ಗಂಡಂದು ಓಟ್ ಮಾತ್ರ ನಮ್ಮ ಅತ್ತೆಗೆ ಹಾಕ್ಬೇಕು 2 ಓಟು ಫಿಕ್ಸ್ ತಾನೆ ನಾನಂತೂ ಖಂಡಿತವಾಗ್ಲೂ ಹಾಕ್ತೀನಿ ಎಣ್ಣೆ ಕೊಡ್ಸಿದ್ರೆ ನಾನು ಹಾಕ್ತೀನಿ ನೀನ್ ಯಜಮಾನ್ರ ಒಂಚೂರು ಹೇಳಕ್ಕ ನಮ್ ತಗು ಕಾಸಿಲ್ಲ ರೀ ಸುಮ್ಕಿರ್ತೀರ ಇಲ್ಲ ಬೇಕಾ ಅವಳಿಗೆ ಏನೋ ಧೈರ್ಯ ಮಾಡ್ಬಿಟ್ಟು ನಿಂತ್ಕೊಂಡವಳೆ ಅಂತಂದ್ರೆ ನಿಮ್ ಸಹಾಯ ಮಾಡಕ್ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡು ಇರೋದನ್ವೇ ಇಲ್ವಲ್ಲ ನೀವು ಏ ಹೋಗಿ
ಅದಕ್ಕೆ ಏನಿದ್ರು ನಮ್ಗೆಲ್ಲ ಎಡ್ಡೆ ಎಡ್ಡೆ ಬೇಕಷ್ಟೇ ಇನಿಯ ಸರಿನಾ? ಹಾ. ಬಹಳ ಕಷ್ಟ ಐತೆ ಪೊದ್ದು. ಎಲೆಕ್ಷನ್ನ ಗೆಲ್ಲೋದು ಅಷ್ಟು ಸುಲಭ ಇಲ್ಲ, ಸರಿನಾ? ಹ್ಮ್, ಏನೋ ನಿನ್ನಿಷ್ಟ, ಏನೋ ಮಾಡ್ಕ. ಆದ್ರೆ ನನ್ನ ನೋಟ್ ಮಾತ್ರ ನಿಮ್ಮ ಅತ್ತೆಗೆ ಏನಿಯ ತಲೆ ಕೆಡ್ಸ್ಕೋಬೇಡ. ಒಂದೋಟ್ ಫಿಕ್ಸ್ ಆಯ್ತಲ್ಲ ಅಷ್ಟೇ ಸಾಕು ಕಣಕ್ಕ. ಸರಿ ಸರಿ, ನಾನಿನ್ನು ಹೊರಡ್ತೀನಿ, ಇನ್ನು ಬೇಜಾನ್ ಜನದ್ದೆಲ್ಲ ಕೇಳೋದೈತೆ. ಸರಿ ಪೊದ್ದು. ಈ ಪೊದ್ದು ಈ ಹುಡುಗಿ ಏನ್ ಸಾಮಾನ್ಯದೊಳಲ್ಲ, ಏನಾರ ಮಾಡೇ ಮಾಡ್ತಾಳೆ. ಇನ್ನು ಟೇಮ್ ಐತ್ ಪಾಪ, ಈಗ್ಲಿಂದ ನೀನಿಯ ಎಲೆಕ್ಷನ್ ಓಟ್ ಕೇಳ್ತಾ ಇತ್ತಲ್ಲ ಮಗ. ಹಾ, ಅಲ್ಲ ಈಗ್ಲಿಂದ ಕೇಳ್ಬಿಟ್ರೆ ಇವಳು ಪೊದ್ದು ಮರ್ತು ಬಿಡಕ್ಕಿಲ್ವ ಜನ? ಇವಳಿಗೆಲ್ಲ ಯಾವಾಗ ಬುದ್ಧಿ ಬರ್ತದೋ ಏನೋ. ಓ ಪೊದ್ದಿ, ಬಾ ಪೊದ್ದಿ, ಏನ್ ಸಮಾಚಾರ? ಅಕ್ಕ, ನಮ್ಮ ಅತ್ತೆನ ಎಲೆಕ್ಷನ್ ನಿಲ್ಲಿಸ್ಬಿಟ್ಟಿದೀನಿ. ದಯವಿಟ್ಟು ನೀವು ನಮ್ಮ ಅತ್ತೆಗೆ ಏನಿಯ ಓಟ್ ಹಾಕ್ಬೇಕು. ಅಯ್ಯೋ ಪದ್ದಿ, ಇನ್ನು ಎಲ್ಲೋ ಐತೆ ಎಲೆಕ್ಷನ್. ಇದ್ಯಾಕೆ ಈಗ್ಲಿಂದಾನೇ ಶುರು ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ಓಟ್ ಕೇಳಕ್ಕೆ? ಇನ್ನು ನಾಮಪತ್ರ ಸಲ್ಲಿಕೆ ಆಗಿಲ್ಲ, ಇನ್ನು ಚಿಹ್ನೆ ಬಂದಿಲ್ಲ, ಇನ್ನು ಗೌರ್ಮೆಂಟ್ ಇಂದ ಅನೌನ್ಸ್ ಆಗಿಲ್ಲ. ನಿಮ್ಮ ಅತ್ತೆ ನಿಲ್ಲಿಸ್ತಿದ್ಯಾ ಅಂತ ಗೊತ್ತಾಯ್ತು, ಆದ್ರೂ ಯಾಕೆ ಈಗ್ಲಿಂದಾನೇ ಶುರು ಮಾಡ್ಕೊಂಡ್ಬಿಟ್ಟಿದೀಗಲ್ಲ ನೀನು? ಹಾ, ಭದ್ರಮ್ಮಂಗೆ ಓಪನ್ ಚಾಲೆಂಜ್ ಹಾಕ್ಬಿಟ್ಟಿದೀನಿ ನಾನಂತೂ. ನಾನೇನಿಯ ಗೆಲ್ಲದು ಅಂತ ಹೇಳ್ಬಿಟ್ಟು. ಅಕ್ಕ, ನಿನ್ ಕೈಯ ಮುಗಿದು ಬೆಳ್ಕತೀನಿ, ಕಾಲಕ್ಕೆ ಬೇಕಾದ್ರು ಡೈ ಹೊಡೆದ್ಬಿಡ್ತೀನಿ. ದಯವಿಟ್ಟು ನಿಂದು, ನಿನ್ ಗಂಡ, ಆಮೇಕಿಂದ ನಿನ್ ಮಕ್ಕಳು ಎಲ್ಲರೂ ನಮ್ಮ ಅತ್ತೆಗೆ ನೀವು ಓಟ್ ಹಾಕಂಗ್ ಮಾಡ್ಬೇಕು. ನೀವು ಹೇಳಿದ್ದೆಲ್ಲ ಮಾಡಿಸ್ತೀವಿ. ನಿಜವಾಗೂ ನಿಮ್ಗೆಲ್ಲ ಒಳ್ಳೇದೇನಿಯ ಮಾಡಿಸ್ತೀವಿ ನಾವು. ಓಟ್ ಮಾತ್ರ ನಮ್ಗೆ ಏನಿಯ ಹಾಕ್ಬೇಕು ಕಣಕ್ಕ. ಸರಿ ಪದು, ಆಯ್ತೇಳು. ಹಾಕ್ತೀನಿ. ಆದ್ರೆ ಭದ್ರಮ್ಮನ ಮುಂದೆ ಗೆಲ್ಲೋದು ಬಹಳ ಕಷ್ಟ ಐತೆ. ಆದ್ರೂ ನೀನು ಧೈರ್ಯಕ್ಕೆ ಮೆಚ್ಕೊಂಡೆ ನಾನಂತೂ. ಏನೋ ಕ್ವಾಪ್ದಾಗ ಹಂಗೆ ನಿಂತ್ಕೊಬಿಟ್ಟೇನೋ ಮಾಡ್ಬಿಟ್ಟೆ. ದಯವಿಟ್ಟು ಓಟ್ ಮಾತ್ರ ನಮ್ಗೇನೇನೆ ತಾನೇ. ಸರಿ ಆಯ್ತು, ನಿಮ್ಗೆ ಬಿಡು. ಆಗ ನಿನ್ ತಾಯಣೆ ಕೇಳು, ನಾವ್ ಅತ್ತೆಗೆ ಓಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಪೊದ್ದು, ಇಕ್ಕಕ್ಕ ಪರವಾಗಿಲ್ಲ, ಆಮನ್ ಮೇಲೆ ಹಣೆ ಇಕ್ಕಕ್ಕ ಓಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಪೊದ್ದು, ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಹಣೆ ಪಾಣೆ ಎಲ್ಲ ಆಮೇಲೆ ಎಲೆಕ್ಷನ್ ಹತ್ರ ಬಂದ್ಮೇಲೆ ಮಾಡೋಣ, ಸರಿನಾ? ನೋಡು, ನಿಂಗೇನು ಓಟ್ ಹಾಕ್ಬೇಕು ತಾನೆ, ಹಾಕ್ತೀನಿ. ಹಿಂಗೆಲ್ಲನೂ ಬಲವಂತ ಮಾಡ್ಬಿಟ್ಟು ನೀವೆಲ್ಲನೂ ಹಾಕ್ಬೇಕು ಅಂತಂದ್ರೆ ನಮಗೂ ತಲೆ ಕೆಟ್ಟೋಯ್ತದೆ. ಅಕ್ಕ, ಬರುವಾದಿ ಪ್ರಶ್ನೆ ಕಣಕ್ಕ, ಪ್ಲೀಸ್ ಕಣಕ್ಕ, ನಾನು ನಿಮ್ಮನ್ನ ಏನು ಕೇಳಕ್ಕಿಲ್ಲ, ಓಟ್ ಅಷ್ಟೇ ಕೇಳೋದು. ಸರಿ ಕಣಮ್ಮ, ಆಯ್ತು, ಹಾಕ್ತೀನಿ ಬಿಡು. ಥ್ಯಾಂಕ್ಸ್ ಕಣಕ್ಕ, ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ನಡಿ ಜಮ್ಮ, 2 ಓಟ್ ಫಿಕ್ಸ್. ನಡಿ ನಡಿ. ಈ ಪೊದ್ದಿ ಹೂ ಅಂದರೆಲ್ಲ ಓಟ್ ಹಾಕ್ತಾರೆ ಅಂತ ಅನ್ಕೊಂಡ್ಬಿಟ್ಟವಳ ಏನು ಅಂತ. ಹೂ ಅಂದರೆಲ್ಲ ಓಟ್ ಹಾಕ್ಬಿಡ್ತಾರೆ. ಅಯ್ಯೋ ಶಿವನೇ. ಲೇ ಬಾನು, ನೀನಾ? ಅಯ್ಯೋ, ನಾನು ಯಾರ್ದೋ ಬ್ಯಾರವ್ರಲ್ಲ ಈ ಮನೆನಾಗೆ ಅನ್ಕಂಡೆ. ಇದು ಬ್ಯಾರದಕ್ಕೆ ಮನೆ, ನಮ್ದಕ್ಕೆ ಕೆಲ್ಸದಕ್ಕೆ ಬಂದಿದ್ದೆ. ಏನ್ ಪದದಕ್ಕೆ ಅಕ್ಕ ಇಲ್ಲೇ ಬಂದ್ಬಿಟ್ಟಿದೀಗ? ಲೇ ಬಾನು, ನಮ್ಮ ಅತ್ತೆನ ಎಲೆಕ್ಷನ್ ನಿಲ್ಲಿಸ್ಬಿಟ್ಟಿದೀನಿ ಕಣೆ. ಅದು ನಮ್ಮ ಅತ್ತೆನ ಗೆದ್ದೇ ಗೆಲ್ತಾಳೆ ಅಂತ ಹೇಳ್ಬಿಟ್ಟು ಓವರ್ ಕಾನ್ಫಿಡೆಂಟ್ ಬೇರೆ ಮಡಿಕೊಂಡ್ಬಿಟ್ಟಿವ್ನಿ. ಲೇ, ನಮ್ಮ ಅತ್ತೆಗೆ ನೀನು ಓಟ್ ಹಾಕ್ತೀಗ ತಾನೇ? ಆ ಭದ್ರ ಮುಂದಕ್ಕೆ ಆಪೋಸಿಟ್ ಅದಕ್ಕೆ ನಿಂತ್ಕೊತಾ ಇದ್ದೀರಾ? ನಮ್ದಕ್ಕೆ ಬಹಳ ಖುಷೈತೆ. ನಿಮ್ದಕ್ಕೆ ತಲೆದಕ್ಕೆ ಕೆಡಿಸ್ಕೋಬೇಡಿ, ನಮ್ದಕ್ಕೆ ಓಟು ನಿಮ್ದಕ್ಕೆ, ತಲೆ ಕೆಡಿಸ್ಕೋಬೇಡಿ ನೀವು. ನಿಜ ಹೇಳ್ತಾ ಇದೀಯೇನೆ? ಅಕ್ಕ, ನಮ್ದಕ್ಕೆ ಸುಳ್ದಕ್ಕೆ ಹೇಳೋದಕ್ಕೆ ಇಲ್ಲ. ಜಯಮ್ಮ, ಕೇಳ್ದವರೆಲ್ಲ ಓಟ್ ಹಾಕ್ತೀನಿ ಅಂತಾರಲ್ಲೇ, ಯಾರು ನಮ್ಗೆ ಹಾಕಕ್ಕಿಲ್ಲ ಅಂತ ಹೇಳ್ತಾನೆ ಇಲ್ವಲ್ಲೇ? ಲೇ ಬುದ್ಧಿ, ಯಾರು ಎದುರು ಗೆಳಕ್ಕಿಲ್ಲ ಅನಿಸ್ತದೆ. ಒಳಗೆ ಆಮೇಕಿಂದ ಮೋಸ ಗೀಸ ಮಾಡಿದ್ರೆ? ಲೇ, ಹಂಗೆಲ್ಲ ನಾವು ಅನ್ಕೊಳಕ್ ಹೋಗ್ಬಾರ್ದು. ನೀನ್ ನೋಡಿ ಹೆಂಗ್ ಅನ್ಕೋತಾ ಇದೀಗ ಅಂತಂದ್ರೆ, ಹಂಗೆಲ್ಲ ಅನ್ಕೊಳ್ಳೋದೇನಿಯ ತೆಪ್ಪು. ನೋಡು, ಈಗ ನೀನು ಸುಮ್ಕೆ ನಾನು ಹೇಳೋದನ್ನ ಕೇಳು. ನೋಡು, ಎಷ್ಟು ಜನ ನಮ್ಗೆ ಓಟ್ ಹಾಕ್ತಾರೆ ಅಂತ ಒಂದು ಪೇಪರ್ ತಗೊಂಡು ಟಿಕ್ ಮಾರ್ಕ್ ಹಾಕೊಳ್ಳೋಣ. ನೋಡು, ಎಲ್ರು ನಾವು ಕೇಳ್ತಾರಲ್ರು ಓಟ್ ಹಾಕ್ತೀನಿ ಅಂತಾನೆ ಹೇಳ್ತಾವ್ರೆ. ಅಕ್ಕ, ನಿಮ್ದಕ್ಕೆ ಎಲ್ರು ಹಂಗೆ ಹೇಳೋದು, ನಮ್ದಕ್ಕೆ ಮುಂದದಕ್ಕೆ ಯಾರು ಹೇಳೋದಿಲ್ಲ, ಹಿಂದೆದಕ್ಕೆ ಮಾತಾಡ್ತಾರೆ. ಹಂಗಂದ್ರೇನೆ? ನಿಮ್ದಕ್ಕೆ ಹೋಗಿ ಓಟ್ದಕ್ಕೆ ಕೇಳಿದ್ರು ಹೂ ಅಂತಾನೆ ಅಂತಾರೆ. ಭದ್ರಮ್ಮದಕ್ಕೆ ಹೋಗಿ ಓಟ್ ಕೇಳಿದ್ರು ಹೂ ಅಂತಾನೆ ಅಂತಾರೆ. ಬಾನು, ಎಲೆಕ್ಷನ್ ಬಗ್ಗೆ ನಂಗೆ ಏನು ಗೊತ್ತಿಲ್ದಿದ್ದಂಗೆ ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ನಮ್ಮ ಅತ್ತೆನ ಪಾದ ತೊಳೆಯಂಗ್ ಮಾಡ್ಬಿಡ್ತೀನೇನೋ ಅಂತ ಭಯವಾಯ್ತೈತೆ. ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ ನಂಗಂತೂ. ಎಲೆಕ್ಷನ್ ಹೆಂಗ್ ಮಾಡ್ತಾರೆ ಅಂತಾನೆ ನೆನ್ನೆ ತಿಳ್ಕೊಂಬಿಟ್ಟು ಬಂದಿನಿ. ಓಟ್ ಕೇಳಬೇಕು ಅಂತ ಇತ್ತು, ಓಟ್ ಕೇಳ್ತಾ ಇವ್ನಿ. ನಮ್ಮ ಜಾಯಮಂದಾಗೂ ನಾನು ಎಲೆಕ್ಷನ್ ಎಲ್ಲ ಶಾನೆ ನೋಡಿಲ್ಲ. ಈಗೇನೋ ನೋಡನಿ ಅಂತ ಬಂದ್ರೆ ಎಡವಟ್ಟಾಯ್ತದೇನೋ. ಈಗಿಂದ ಎಲೆಕ್ಷನ್ಗೆ ಓಟ್ ಕೇಳ್ತಾ ಇವ್ನಿ, ಆದ್ರೂ ಅದೆಲ್ಲ ಡವಡವ ಅಂತ ಐತೆ. ನಿಮ್ದಕ್ಕೆ ತಲೆದಕ್ಕೆ ಕೆಡ್ಸ್ಕೋಬೇಡಿ, ನಮ್ದಕ್ಕೆ ಬಿರಿಯಾನಿದಕ್ಕೆ ಮಾಡ್ಕೊಡ್ತಾರೆ. ನಮ್ದಕ್ಕೆ ಬಿರಿಯಾನಿದಕ್ಕೆ ಘಮ ಘಮದಕ್ಕೆ ಮಾಡ್ಕೊಟ್ರೆ ನಿಮ್ದಕ್ಕೆ ಪೂರ ಓಟ್ ಎಲ್ಲ ನಿಮ್ದಕ್ಕೆ ಅತ್ತೆದಕ್ಕೆ ಬೀಳ್ತದೆ ನೋಡಿ. ಪಾರಕ್ಕನ್ ಗಂಡ್ ನೋಡ್ರೆ ಎಣ್ಣೆ ಕೇಳ್ತಾನೆ, ನೀನ್ ಕೇಳಿದ್ರೆ ಬಿರಿಯಾನಿ ಮಾಡೋಣ ಅಂತೀಗ. ಲೇ ಕಾಸು,
ನಿಮ್ದಕ್ಕೆ ಕಾಸ್ದಕ್ಕೆ ಮುಖ್ಯ ಅಲ್ಲ, ನಿಮ್ದಕ್ಕೆ ಗೆಲ್ಲದಕ್ಕೆ ಮುಖ್ಯ. ಹೂ ಕಣೆ ಪದ್ದು, ಗೆಲ್ಲದೆ ಮುಖ್ಯ. ನಾನಿನ್ನು ಎಲೆಕ್ಷನ್ ಬಗ್ಗೆ ತಿಳ್ಕೊಳೋದು ಶಾನೆ ಐತೆ ಅಲ್ವೇನೆ ಜಯಮ್ಮ. ನನಗಂತೂ ಪೂರ ಗೊತ್ತಪ್ಪ. ಎಲೆಕ್ಷನ್ ನಿಂತ್ಕೋಬೇಕು, ಓಟ್ ಕೇಳಬೇಕು, ಓಟ್ ಹಾಕ್ಸ್ಕೋಬೇಕು ಅಷ್ಟೇ ಇದೆಯಾ. ಲೇ ಪದ್ದಿ, ಗೆಲ್ಲದ್ ನಾವೇನೆ. ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ನಿನ್ನ ಮಾಸ್ಟರ್ ಬ್ರೈನ್ ಮುಂದೆ ಬ್ಯಾರೆ ಬ್ರೈನ್ ಎಲ್ಲ ವರ್ಕ್ ಆಯ್ತದ? ಪದ್ದಿ, ನೀನ್ ತಲೆ ಕೆಡ್ಸ್ಕೊಂಡು ಕುಂತ್ಕೊಂಡ್ರೆ ನಿಂಗೆ ರಾಜಕೀಯದ ಬಗ್ಗೆ ಗೊತ್ತಾಯ್ತಿಲ್ಲ. ಒಂದ್ ಕಿತ ನೀನು ತಲೆ ಕೆಡ್ಸ್ಕೊಂಡು ಕುಂತ್ಕೊಂಡೆ ಅಂದ್ರೆ ಗೆಲ್ಲದ್ ನಾವೇನೆನಿಯ. ನಿಂಗೆ ಬ್ಯಾರೆ ಇದ್ರಾಗ ತಲೆ ಹೆಂಗೈತೋ ಹಂಗೇನೆ ಇದ್ರಾಗ ಉಪಯೋಗಿಸು, ಪಕ್ಕಾ ಗೆಲ್ತೀವಿ. ಹಂಗೇನೆನಿಯ. ಆ ಭದ್ರಮ್ಮ ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊತಾವಳೆ ಎಲೆಕ್ಷನ್ಗೆ ಅಂತ ನೀನನ್ವೇ ತಿಳ್ಕೊಳಕ್ ಪ್ರಯತ್ನ ಪಡು. ಹೂನಲ್ವಾ? ಅಯ್ಯಮ್ಮ ಹೆಂಗ್ ಮಾಡಿ ಓಟ್ ತಕತಾಳೋ ನಾನು ನೋಡ್ಲೇಬೇಕು. ನಮ್ದಕ್ಕೆ ಹೇಳ್ತದೆ. ನಮ್ದಕ್ಕೆ ಭದ್ರಮ್ಮದಕ್ಕೆ ಮನೆ ತಕ್ಕೆ ಹೋಗಿ ನಿಮ್ದಕ್ಕೆ ಇನ್ಫಾರ್ಮೇಶನ್ ಅದಕ್ಕೆ ಹೇಳ್ತೀನಿ. ಏ, ನಿಜ ಹೇಳ್ತಾ ಇದೀಯೇನೆ? ಓ ಪದ್ದಕ್ಕೆ ಅಕ್ಕ, ನಿಮ್ದಕ್ಕೆ ಯಾಕೆ? ನಿಮ್ದಕ್ಕೆ ಎಲೆಕ್ಷನ್ದಕ್ಕೆ ಇನ್ಫಾರ್ಮೇಶನ್ದಕ್ಕೆ ಬೇಕು, ನಮ್ದಕ್ಕೆ ಕೊಡ್ತದೆ. ಹಬ್ಬ, ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ. ನಿನ್ನ ಫ್ರೆಂಡ್ ಮಾಡ್ಕೊಂಡಿದ್ದಕ್ಕೂನ್ವೆ ಸಾರ್ಥಕ ಆಯ್ತೈತೆ ನನಗಂತುನ್ವೆ. ಮರೀದಿದ್ದಂಗೆ ಎಲ್ಲ ಏನೇನ್ ಮಾಡ್ತಾವಳ ಎಲ್ಲ ಗೊತ್ತಾಗ್ಬೇಕು ನನಗೆ. ನಿಮ್ದಕ್ಕೆ ಟೆನ್ಷನ್ದಕ್ಕೆ ಬೇಡ, ನಮ್ದಕ್ಕೆ ನೋಡ್ಕಂತದೆ. ಊರರ್ದಕ್ಕೆ ಎಲ್ಲದಕ್ಕೂ ಬಿರಿಯಾನಿ ಇದಕ್ಕೆ ಮಾಡಾಕ್ತದೆ ನಾನು. ನೀವು ತಲೆದಕ್ಕೆ ಕೆಡ್ಸ್ಕೋಬೇಡಿ, ಸರಿನೇ? ನಮ್ದಕ್ಕೆ ಫುಲ್ ಸಪೋರ್ಟು ನಿಮ್ದಕ್ಕೆ. ನಿನ್ನ ಮಾತು ಕೇಳಿ ದಿಲ್ ಕುಸ್ಸಾಗೋಗ್ಬಿಡ್ತು ನನಗಂತುನುವೆ. ಹಬ್ಬ, ಎಷ್ಟು ಒಳ್ಳೆಯವಳು ಕಣೆ ನೀನಂತುನ್ವೆ. 1 2 3 ಓಟ್ ಫಿಕ್ಸ್ ನಮ್ಮ ಅತ್ತೆಗೆ. ಪಕ್ಕಾಗಿ ಈ ಕಿತ ಗೆಲ್ಲದ್ ನಾವೇನೇನಿಯ. ಹೌದೌದು, ಈ ಕಿತ ನಿಮ್ಮ ಅತ್ತೆನೆ ಗೆಲ್ಲದು. ಇನ್ನೇನೆ, ನಮ್ಗೊಂದೊಂದೇ ಓಟ್ ಆಯ್ತಾವೆ. ಜಯಮ್ಮ, ಈ ಕಿತ ಕಪ್ ನಮ್ದೆ ಅನ್ನಂಗೆ ಈ ಕಿತ ಎಲೆಕ್ಷನ್ ವಿನ್ ಆಗದ್ ನಮ್ಮ ಅತ್ತೆನೆ ಫಿಕ್ಸು. ಬಾರಿ, ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಯ್ತದ? ಇನ್ನು ಎಷ್ಟು ಜನ ಮಂತಕ್ಕೆ ಹೋಗ್ಬಿಟ್ಟು ಓಟು ಗಿಟ್ಟು ಎಲ್ಲನೂ ಕೇಳಬೇಕು. ಬರೀ ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ? ಹೋಗ್ಬಿಟ್ಟು ಬಾ, ಎಲ್ಲ ಪ್ರಚಾರ ಮಾಡೋಣ ಬಾ. ನಡಿಯೇ. ಎಲೆಕ್ಷನ್ ನನಗೂ ಸರಿಯಾಗಿ ಗೊತ್ತಿಲ್ಲ. ನಮ್ಮ ಅತ್ತೆನ ಏನೋ ಜೋಸಾಗಿ ನಿಲ್ಲಿಸ್ಬಿಟ್ಟಿವ್ನಿ. ದಯವಿಟ್ಟು ಎಲೆಕ್ಷನ್ ಗೆಲ್ಲಕ್ಕೆ ಏನಾರ ಐಡಿಯಾಗಳನ್ನ ಕೊಟ್ಬಿಟ್ಟಿರಾ? ಯಾಕಂದ್ರೆ ನನಗೂ ಗೊತ್ತಿಲ್ಲ ಹೆಂಗೆ ಎಲೆಕ್ಷನ್ ಏನು ಕತೆ ಅಂತ. ನಾನು ಈಗಲಿಂದ ಓಟ್ ಶುರು ಹಚ್ಕೊಂಡಿದ್ದೀನಿ ಕೇಳೋಕ್ಕೆ. ದಯವಿಟ್ಟು ನೀವು ಐಡಿಯಾಗಳನ್ನ ಕೊಡಿ ನನಗೆ. ಜನರಿಗೆ ಏನು ಮಾಡಿದ್ರೆ ನಮಗೆ ಓಟ್ ಹಾಕ್ತಾರೆ? ನಿಮಗೆಲ್ಲ ಏನು ಇಷ್ಟ ಆಯ್ತದೆ? ಏನು ಮಾಡಿದ್ರೆ ನೀವು ನಮ್ಮ ಅತ್ತೆಗೆ ಓಟ್ ಹಾಕ್ತೀರಾ? ಇದೆಲ್ಲ ನಮಗೆ ಗೊತ್ತಾಗಬೇಕು. ದಯವಿಟ್ಟು ನನಗೆ ತಿಳಿಸಿ. ಬಾರೆ, ತಿಳಿಸ್ತಾರೆ, ನೀನು ತಲೆ ಕೆಡ್ಸ್ಕೊಬೇಡ ಬಾ.